ದೆಹಲಿಯ ಕೆಂಪು ಕೋಟೆ ಬಳಿ ಹರಿದಂತಹ ರಕ್ತದ ಕೋಡಿ, ಅಮಾಯಕರ ರಕ್ತದ ಕೋಡಿಯ ನಂತರ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಅದರಲ್ಲೂ ಕಾರ್ ಬಾಂಬರ್ ಡಾಕ್ಟರ್ ಉಮರ್ ಇದ್ನಾ ಇಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರ ವೈಜ್ಞಾನಿಕವಾಗಿ ನಮಗೆ ಸಿಕ್ಕಿದೆ. ಹಾಗೂ ಈ ದೆಹಲಿ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಉಗ್ರರು ಮಾಡಿಕೊಂಡಿದ್ದ ಪ್ಲಾನ್ ಎಷ್ಟು ಖತರ್ನಾಕ್ ಆಗಿತ್ತು. ಸ್ವಲ್ಪ ಯಾಮಾರಿದ್ರು. ದೇಶದ ಮೂಲೆ ಮೂಲೆಯಲ್ಲಿ ಕೂಡ ರಕ್ತದ ಕೋಡಿ ಹರಿತಾ ಇತ್ತು. ಆ ಡೀಟೇಲ್ಸ್ ಅನ್ನು ಕೊಡ್ತೀವಿ ನಿಮಗೆ. ಆತ್ಮಾಹುತಿ ದಾಳಿಕೋರ ಉಮರ್ನ DNA ಪರೀಕ್ಷೆಯನ್ನ ಮಾಡಲಾಗಿದೆ. ಉಗ್ರನ ಸತ್ಯವನ್ನ ಬಿಚ್ಚಿಟ್ಟಿದೆ DNA ಪರೀಕ್ಷೆ. ಕಾರು ಸ್ಫೋಟದ ರೂವಾರಿ, ಕಾರು ಬಾಂಬರ್ ಉಗ್ರನ ಗುರುತು ಪತ್ತೆ ಆಗಿದೆ. I-20 ಕಾರನ್ನ ಚಲಾಯಿಸ್ತಾ ಇದ್ದಿದ್ದು ಉಗ್ರ ಡಾಕ್ಟರ್ ಉಮರ್ ಅನ್ನೋದು ತಿಳಿದು ಬರ್ತಾ ಇದೆ. ಸ್ಫೋಟಗೊಂಡ ಕಾರಲ್ಲಿ ಡಾಕ್ಟರ್ ಉಮರ್ ಇದ್ದ ಅನ್ನೋದಕ್ಕೆ ಆತನ ಶವದ ಅವಶೇಷಗಳು ಹಾಗೂ ಆತನ ಕುಟುಂಬದವರ DNA ಸ್ಯಾಂಪಲ್ಸ್ ಮ್ಯಾಚ್ ಆಗಿದೆ. 100% ಮ್ಯಾಚ್ ಅಂತ ಹೇಳ್ತಿದ್ದಾರೆ. ಸೊ ಸೈಂಟಿಫಿಕ್ ಎವಿಡೆನ್ಸ್ ಇದು. ಮತ್ತು ಈ ಫರೀದಾಬಾದ್ ಟೆರರ್ ಮಾಡ್ಯೂಲ್ ಎಷ್ಟು ಖತರ್ನಾಕ್ ಆಗಿ ಇಡೀ ದೇಶದಾದ್ಯಂತ ಹಬ್ಕೊಂಡಿತ್ತು ಅನ್ನೋದಕ್ಕೆ ಇದು ಉದಾಹರಣೆಯನ್ನು ಕೊಡ್ತಾ ಇದೆ ನಮಗೆ. ಈ ಡಾಕ್ಟರ್ ಉಮರ್ ನಬಿ ಇದನ್ನ ಅಥವಾ ಬೇರೆ ಇನ್ಯಾರೋ ಇದ್ರ ಅನ್ನೋ ಪ್ರಶ್ನೆಗಳು ಇದ್ವು. ಯಾಕಂದರೆ ಅವ್ನು ಎಲ್ಲ ಡೀಟೇಲ್ಸ್ ಸಿಕ್ಕಿದ್ರು ಕೊನೆ ಮೂಮೆಂಟಲ್ಲಿ ಈ ಥರ ಉಗ್ರರ ಹೆಸರು ಚೇಂಜ್ ಆಗಿದ್ದು ಅವರೆಲ್ಲ ಅಂದಿದ್ದು ಅಂತ ವಿವರಗಳು ಬಂದಿದ್ದರಿಂದ ಅಧಿಕಾರಿಗಳು ಕನ್ಫರ್ಮೇಷನ್ನ ಅಫಿಷಿಯಲ್ ಆಗಿ ಕೊಟ್ಟಿರಲಿಲ್ಲ. ಈಗ DNA ಮ್ಯಾಚ್ ಆಗೋದ್ರ ಮೂಲಕ ಅಫಿಷಿಯಲ್ ಕನ್ಫರ್ಮೇಷನ್ ನಮಗೆ ಸಿಗ್ತಾ ಇದೆ. ಉಗ್ರ ಪಿಪಾಸು ಡಾಕ್ಟರ್ ಉಮರ್ ಅನ್ನೋದು ತಿಳಿದು ಬರ್ತಾರೆ. ಉಗ್ರ ಡಾಕ್ಟರ್ ಉಮರ್ನ DNA ಮ್ಯಾಚಿಂಗ್ ಆಗಿರುವಂತಹದ್ದು. ಉಮರ್ನ ತಾಯಿ ಸಹೋದರನ DNA ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಲಾಗಿತ್ತು. ಈಗ ಅದು ಹೋಲಿಕೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾರಿನಲ್ಲಿ ಸಿಕ್ಕಂತಹ ಹಲ್ಲು ಮೂಳೆಗಳ ಪರೀಕ್ಷೆಯನ್ನು ಕೂಡ ನಡೆಸಲಾಗಿತ್ತು. ಉಮರ್ DNA ಪರೀಕ್ಷೆಯಲ್ಲಿ ಈಗ ಕುಟುಂಬಸ್ಥರ DNAಗೆ ಮ್ಯಾಚಿಂಗ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಸ್ಫೋಟದಲ್ಲಿ ಸಾವನ್ನಪ್ಪಿದ್ದು ಆತ್ಮಾಹುತಿ ದಾಳಿಕೋರ ಉಮರ್ ಅನ್ನೋದು ಕನ್ಫರ್ಮ್ ಆಗಿದೆ. ಇದೇ ಉಮರ್ ಡಾಕ್ಟರ್ ಆಗಿದ್ದವನು. ಈತ ಫರೀದಾಬಾದ್ನಿಂದ ಅಪ್ಸ್ಕ್ಯಾಂಡ್ ಆಗಿ ದೆಹಲಿಗೆ ಬಂದಿರ್ತಾನೆ. I-20 ಕಾರ್ನಲ್ಲಿ ಸ್ಫೋಟಕಗಳನ್ನು ತುಂಬಿಸ್ಕೊಂಡು ಮಸೀದಿಯ ಪಾರ್ಕಿಂಗಿಂದ ಹೊರಟವನು ಇಲ್ಲಿ ಬಂದು ಬ್ಲಾಸ್ಟ್ ಮಾಡ್ತಾನೆ ಕೆಂಪು ಕೋಟೆಯ ಸನಿಹದಲ್ಲಿ. ಈಗ ಅಲ್ಲಿ ಸಿಕ್ಕಂತಹ ಅವಶೇಷಗಳಲ್ಲಿ DNA ಸ್ಯಾಂಪಲನ್ನು ಕಲೆಕ್ಟ್ ಮಾಡಿ ಅವರ ಕುಟುಂಬಸ್ಥರ DNA ಮ್ಯಾಚಿಂಗ್ ಜೊತೆಗೆ ಹೋಲಿಸುವಂತಹ ಕೆಲಸ ಆಗಿತ್ತು. ಅದರ FSL ರಿಪೋರ್ಟ್ ಬಂದಿದೆ, ವೈದ್ಯಕೀಯ ರಿಪೋರ್ಟ್ ಬಂದಿದೆ. ಅದರಲ್ಲಿ 100% ಕನ್ಫರ್ಮ್ ಆಗಿದೆ. ಆಮೇಲೆ ಈ ಕಾರ್ ಬಾಂಬ್ ಬ್ಲಾಸ್ಟ್ನ ವಿಚಾರ ಒಂದು ಕಡೆ ಸ್ಫೋಟ ಆಯ್ತಲ್ಲ, ಇವ್ರದ್ದು ಅಂತಿಂತ ಖತರ್ನಾಕ್ ಪ್ಲಾನ್ಗಳಾಗಿರಲಿಲ್ಲ. ಎಷ್ಟು ದೊಡ್ಡ ಸಂಚನ್ನು ರೂಪಿಸಿದ್ರು ಅನ್ನೋದಕ್ಕೆ ಈಗ ನಾವು ಡೀಟೇಲ್ಸನ್ನು ಕೊಡ್ತಾ ಇದ್ದೀವಿ ನೋಡಿ. ಇದು ಪ್ರತಿಯೊಬ್ಬರು ನೋಡಬೇಕಾಗಿರೋ ವಿಚಾರ. ಸ್ಫೋಟದ ಬ್ಲೂ ಪ್ರಿಂಟ್ ರೆಡಿ ಆಗಿದ್ದು ಎಲ್ಲಿ ಗೊತ್ತಾ? ಪಬ್ಲಿಕ್ ಟಿವಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾ ಇರೋ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದು. ಅಲ್ ಫಲಹ ವಿವಿಯಲ್ಲಿ ಸ್ಫೋಟಕ್ಕೆ ಮಾಸ್ಟರ್ ಪ್ಲಾನ್ ನಡೆದಿತ್ತು. ಅಲ್ ಫಲಹ ವಿವಿಯ 17ನೇ ಕಟ್ಟಡದಲ್ಲಿ ಉಮರ್ ಮತ್ತು ಗ್ಯಾಂಗ್ ಕೂತು ಪ್ಲಾನ್ ಮಾಡಿತ್ತು. ಕಟ್ಟಡದ ಸಂಖ್ಯೆ 17ರ ರೂಮ್ ನಂಬರ್ 13ರಲ್ಲಿ ಉಗ್ರರು ಸೇರ್ಕೊಂಡಿದ್ರು. ಸ್ಫೋಟಕ್ಕೆ 4 ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನು ರೆಡಿ ಮಾಡಿಕೊಂಡಿತ್ತು ಗ್ಯಾಂಗ್ ಅನ್ನು ತಿಳಿದು ಬರ್ತಾ ಇದೆ. ಒಂದು ಬ್ಲಾಸ್ಟ್ ಆಗಿದೆ I-20, ಎರಡನೇದು ಎಕೋ ಸ್ಪೋರ್ಟ್ಸು ಸೀಸ್ ಆಗಿದೆ. ಇನ್ನೆರಡು ಎಲ್ಲಿ? ಹಾಗಾದ್ರೆ ಅದಕ್ಕೆ ಹೇಳ್ತಾ ಇರೋದು ಈ ಟೆನ್ಷನ್ ಇನ್ನೂ ಇಲ್ಲಿ ಮುಗಿದೋಗಲ್ಲ. ಆಮೇಲೆ ಅಲ್ ಫಲಹ ವಿವಿ ಉಗ್ರರ ಪಾಲಿಗೆ ಸ್ವರ್ಗ ಆಗಿತ್ತು. ಉಗ್ರ ಲೋಕವೇ ಅಲ್ಲಿ ಸೃಷ್ಟಿಯಾಗಿತ್ತು. ಅಲ್ ಫಲಹ ವಿವಿ ಅನ್ನೋದು ಜಸ್ಟ್ ಒಂದು ಯೂನಿವರ್ಸಿಟಿ ಆಗಿರಲಿಲ್ಲ, ಅದೊಂದು ಉಗ್ರ ಸೌಧ ಆಗಿತ್ತು. ಬರೀ ಉಗ್ರರನ್ನ ರೆಡಿ ಮಾಡೋದು, ಬಾಂಬ್ ತಯಾರು ಮಾಡೋದು, ಜನರ ಮೇಲೆ ಅದನ್ನು ಹಾಕೋದು, ತನ್ನನ್ನು ತಾನು ಸ್ಫೋಟಿಸ್ಕೊಳ್ಳೋದು, ಈ ಕೆಲಸಕ್ಕೆ ಉಪಯೋಗ ಆಗ್ತಾ ಇತ್ತು ಅಲ್ ಫಲಹ ವಿವಿ. ಬೆಚ್ಚಿ ಬೀಳಿಸುವ ಮಾಹಿತಿ. ಈ ವಿವಿ ತುಂಬ ತನ್ನ ಒಡಲೊಳಗೆ ತುಂಬ ಇನ್ಫಾರ್ಮೇಷನ್ಸನ್ನು, ಅಂದರೆ ಜಗತ್ತಿಗೆ ಗೊತ್ತಾಗದ ಅನೇಕ ಇನ್ಫಾರ್ಮೇಷನ್ಸ್ ಇಟ್ಕೊಂಡಿದೆ ಅಂತ ಕಾಣಿಸುತ್ತೆ. ಯಾಕೆ ಅಂತ ಹೇಳ್ತೀವಿ ಕೇಳಿ. ಅಲ್ ಫಲಹ ವಿವಿಗೆ ಸೇರ್ಕೊಂಡ್ರಲ್ಲ ಉಗ್ರರು, ಅವ್ರು ಎಲ್ಲರನ್ನು ಕೆಲಸದಿಂದ ಕಿತ್ತಾಕಿದ್ದು ಎಲ್ಲಿ? ಜಮ್ಮು ಕಾಶ್ಮೀರದಲ್ಲಿ 2023ರಲ್ಲಿ. ಯಾವ ಕಾರಣಕ್ಕೆ? ಇವ್ರಿಗೆ ಉಗ್ರರ ಲಿಂಕ್ ಇದೆ ಅನ್ನೋ ಕಾರಣಕ್ಕೆ. ಉಗ್ರರ ಲಿಂಕ್ ಇದೆ ಅಂತ ಗೊತ್ತಿದ್ರು ಇಲ್ಲಿ ಅವರಿಗೆ ಕರೆದು ಜಾಬ್ ಕೊಡ್ತಾರೆ ಅಂದರೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಒಂಚೂರು ಈ ವಿವಿ ಅವರು ಮಾಡಿರಲಿಲ್ಲ. ಅಲ್ಲಿಗೆ ಮ್ಯಾನೇಜ್ಮೆಂಟ್ ಪಾತ್ರ ಎಂಥದ್ದು? ಅಲ್ಲಿಗೆ ಇವ್ರನ್ನ ಸೇರಿಸ್ಕೊಳ್ಳೋದಕ್ಕೆ ಹರಿದಾಡ್ದಂತಹ ಫಂಡ್ ಎಂಥದ್ದು? ಪ್ರಶ್ನೆ ಬರುತ್ತಲ್ವಾ.
ಈಗ ಕೇಳಿದ್ರೆ ಮಾತಿಗೆ ಮುಂಚೆ ನಾವು ಖಂಡಿಸ್ಬಿಡ್ತೀವಿ, ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಅದು ಅವ್ರವ್ರ ಸಾಮರ್ಥ್ಯದ ಪ್ರಕಾರ ಮಾಡ್ಕೊಂಡಿದ್ದಾರೆ ಅಂತ ಪುಂಗಿ ಬಿಡೋ ಕೆಲಸವನ್ನ ವಿವಿಗೆ ಸಂಬಂಧಪಟ್ಟವರು ಮಾಡ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಶಬೀರ್, ಅಲ್ ಫಲಾಹ್ ವಿವಿ ತನ್ನ ಒಡಲೊಳಗೆ ಅನೇಕ ಸತ್ಯಗಳನ್ನು ಮುಚ್ಚಿಟ್ಟಿದೆ ಅನ್ನೋದಕ್ಕೆ ನಾವು ಅನೇಕ ವಿಚಾರಗಳನ್ನು ಓದ್ತಾ ಇದ್ದಾಗ ಗೊತ್ತಾಗ್ತಾ ಇದೆ. ಈಗ ಈ ಉಗ್ರರು ಹೆಂಗೆ ಪ್ಲಾಟ್ ಮಾಡ್ಕೊಂಡಿದ್ರು ಅನ್ನೋ ವಿಚಾರಕ್ಕೆ ಸೀಮಿತವಾಗಿ ನಾನು ಪ್ರಶ್ನೆ ಕೇಳ್ತೀನಿ. ಯಾವಾಗ ಪ್ಲಾನ್ ಮಾಡ್ಕೊಂಡಿದ್ರು, ಈ ರೂಮ್ ಇವ್ರಿಗೆ ಹೆಂಗೆ ಅಲರ್ಟ್ ಆಗಿತ್ತು, ಎಷ್ಟು ಜನ ಈ ರೂಮಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡಿದ್ರು ಅಂತ, ಅದಕ್ಕೆ ಮೊದಲು ಉತ್ತರ ಕೊಡಿ. ಮಮತಾ, ನೋಡಿ, ಅಲ್ ಫಲಾಹ್ ಯೂನಿವರ್ಸಿಟಿ ಏನಿದೆ, ಇದೊಂದು ರೀತಿ ಉಗ್ರರು ಅಂದರೆ ಭಯೋತ್ಪಾದಕ ಉಗ್ರರೇನಿದ್ದಾರೆ ಅಥವಾ ಈ ಡಾಕ್ಟರ್ಸ್ ಏನಿದ್ದಾರೆ ಇವರ ಒಂದು ಬೇಸ್ ಕ್ಯಾಂಪ್ ಆಗಿತ್ತು. ಮತ್ತು ಇಡೀ ಎಲ್ಲ ಪ್ಲಾನಿಂಗ್ಗಳು ಕೂಡ ಅಲ್ ಫಲಾಹ್ ಯೂನಿವರ್ಸಿಟಿಯಲ್ಲೇ ಆಗ್ತಿತ್ತು ಅನ್ನುವಂತಹ ಮಾಹಿತಿಗಳೀಗ ಹೊರಗಡೆ ಬರ್ತಾ ಇರುವಂಥದ್ದು. ಪಬ್ಲಿಕ್ ಟಿವಿ ಈಗ ಹರಿಯಾಣದ ಫರೀದಾಬಾದ್ನಲ್ಲಿರುವಂಥ ಅಲ್ ಫಲಾಹ್ ಯೂನಿವರ್ಸಿಟಿ ಕ್ಯಾಂಪಸ್ಗೆ ಬಂದಿದೆ. ಇಲ್ಲಿನ ಚಿತ್ರಣಗಳನ್ನು ತೋರಿಸ್ತೀನಿ. ಅದರ ಜೊತೆಗೆ ಇಲ್ಲಿ ಹೇಗೆ ಪ್ಲಾನನ್ನು ಮಾಡ್ಕೊಳ್ಳಾಗ್ತಾ ಇತ್ತು, ಇದಕ್ಕೆ ಬ್ಲೂ ಪ್ರಿಂಟನ್ನು ಹೇಗೆ ಮಾಡ್ಕೊಳ್ಳಾಗ್ತಾ ಇತ್ತು ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತೀನಿ. ನೋಡಿ, ಡಾಕ್ಟರ್ ಉಮರ್ ಏನಿದ್ದಾನೆ, ಡಾಕ್ಟರ್ ಉಮರ್ ಮತ್ತು ಡಾಕ್ಟರ್ ಮುಜ್ಮಿಲ್ ಇವರಿಬ್ಬರು ಕೂಡ ಈ ಯೂನಿವರ್ಸಿಟಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಆದರೆ ಡಾಕ್ಟರ್ ಉಮರ್ ಇಲ್ಲಿಂದ ಸ್ವಲ್ಪ ದಿನಗಳ ಹಿಂದೆ ಸೇವೆಯನ್ನು ಕಡಿತಗೊಳಿಸಿದ್ದ, ಆದರೆ ಮುಜ್ಮಿಲ್ ನಿರಂತರವಾಗಿ ಇಲ್ಲೇ ಕೂಡ ಕೆಲಸ ಮಾಡ್ತಿದ್ದ. ಸೊ ಹೀಗಾಗಿ ಇವರೆಲ್ಲರೂ ಕೂಡ ಇಲ್ಲಿ ಸೇರ್ಲಿಕ್ಕೆ ಒಂದು ಕಾಮನ್ ಸ್ಪಾಟ್ ಆಗಿ ಈ ಒಂದು ಯೂನಿವರ್ಸಿಟಿಯನ್ನ ಬಳಸ್ಕೊಂಡಿದ್ರು. ನಿರಂತರವಾಗಿ ಬೇರೆ ಬೇರೆ ಭಾಗಗಳಿಂದ ಬರುವಂತಹ ಡಾಕ್ಟರ್ಸ್ಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಸ್ಲೀಪರ್ ಸೆಲ್ ಆಗಿ ಕೆಲಸ ಮಾಡ್ತಾ ಇದ್ರು, ಅವರೆಲ್ಲರೂ ಕೂಡ ಬಂದು ಇಲ್ಲಿ ಸೇರುವಂತ ಕೆಲಸವನ್ನ ಮಾಡ್ತಾ ಇದ್ರು. ಈಗ ತನಿಖಾ ಸಂಸ್ಥೆಗಳಿಂದ ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ ಯೂನಿವರ್ಸಿಟಿ ಕ್ಯಾಂಪಸ್ ನಲ್ಲಿರುವಂತಹ ಕಟ್ಟಡದ ಸಂಖ್ಯೆ 17ರ ರೂಮ್ ನಂಬರ್ 13ರಲ್ಲಿ ಈ ಎಲ್ಲಾ ಪ್ಲಾನ್ಗಳು ಕೂಡ ನಡೀತಾ ಇತ್ತು ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಇಡೀ ವ್ಯವಸ್ಥಿತವಾದಂತಹ ಷಡ್ಯಂತ್ರಗಳು ಕೂಡ ಇಲ್ಲೇ ನಡೆದಿರುವಂತದ್ದು. ನಾವು ಆಗ್ಲೇ ಹೇಳ್ತಾ ಇದ್ವಿ, ಬಹಳ ದೊಡ್ಡ ಸಂಚನ್ನ ರೂಪಿಸಲಾಗಿತ್ತು. ಡಿಸೆಂಬರ್ 6ನೇ ತಾರೀಕು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಏಕಕಾಲದಲ್ಲಿ ಬೃಹತ್ ಸ್ಫೋಟವನ್ನ ಮಾಡುವಂತಹ ಪ್ಲಾನ್ಗಳನ್ನ ಇವರು ಮಾಡಿಕೊಂಡಿದ್ರು. ಸೊ ಅದರ ಭಾಗವಾಗಿ ಇಲ್ಲಿ ಬಹಳ ದೊಡ್ಡ ಪ್ಲಾನ್ಗಳು ನಡೀತಾ ಇತ್ತು. ಎಲ್ಲೆಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲೆಕ್ಕಾಚಾರಗಳನ್ನು ಕೂಡ ಹಾಕೊಳ್ತಾ ಇದ್ರು. ಮತ್ತೆ ಸ್ಫೋಟಕ್ಕೆ ಬಳಸಿರುವಂಥ i20 ಕಾರ್ ಒಂದು ಏನಾಗಿದೆ, ಮತ್ತೆ ಇಕೋ ಸ್ಪೋರ್ಟ್ಸ್ ಒಂದು ಕಾರ್ ಏನು ಈಗ ಲಭ್ಯ ಆಗಿರುವಂಥದ್ದು, ಇದ್ರ ಜೊತೆಗೆ ಇನ್ನೂ 2 ಕಾರ್ಗಳು ಇದ್ವು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಒಟ್ಟು 4 ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನ ಬಳಸ್ಕೊಂಡು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಬೃಹತ್ ಸ್ಫೋಟವನ್ನು ನಡೆಸುವಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಈ ಒಂದು ಯೂನಿವರ್ಸಿಟಿ ಏನಿದೆ ಉಗ್ರರ ಬೇಸ್ ಕ್ಯಾಂಪ್ ಆಗಿ ಅಥವಾ ಈ ಕಿಲ್ಲರ್ಸ್ ಡಾಕ್ಟರ್ಸ್ ಏನಿದ್ದಾರೆ ಅವರ ಬೇಸ್ ಕ್ಯಾಂಪ್ ಆಗಿ ಪ್ಲಾನಿಂಗ್ ಸೆಂಟರ್ ಆಗಿ ಇದು ಎಕ್ಸಿಕ್ಯೂಟ್ ಆಗಿತ್ತು. ಸೊ ಇಲ್ಲಿಂದನೇ ಎಲ್ಲ ಪ್ಲಾನ್ ಮಾಡುವಂತ ಕೆಲಸವನ್ನ ನಿರಂತರವಾಗಿ ಈ ಒಂದು ಟೆರರ್ ಡಾಕ್ಟರ್ಸ್ ಏನಿದ್ದಾರೆ ಅವರು ಮಾಡುವಂತ ಕೆಲಸವನ್ನ ಮಾಡ್ತಿದ್ರು. ಮತ್ತೆ ಇಲ್ಲಿಂದ ಕೂಗಳತೆಯ ದೂರದಲ್ಲಿ ಫತೇಪುರ್ ಅನ್ನುವಂತಹ ಒಂದು ಗ್ರಾಮ ಇದೆ. ಈ ಗ್ರಾಮದಲ್ಲೇ ಒಂದು ಗೋಡಾನ್ ಅನ್ನು ಕೂಡ ಅವರು ಬಾಡಿಗೆಗೆ ಪಡೆದು ಅಲ್ಲಿ ಅಮೋನಿಯಂ ನೈಟ್ರೇಟ್ ಅನ್ನ ಸಂಗ್ರಹಿಸಿಡುವಂತ ಕೆಲಸವನ್ನ ಕೂಡ ನಿರಂತರವಾಗಿ ಮಾಡಿದ್ರು. ಆ ಮೂಲಕ ಅಗತ್ಯ ಬಿದ್ದಾಗ ಇಲ್ಲಿಂದ ಬೇರೆ ಬೇರೆ ಪ್ರದೇಶಗಳಿಗೆ ಅದನ್ನು ಸ್ಥಳಾಂತರಗೊಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ನೋಡಿ, ಹರಿಯಾಣದ ಒಂದು ಸಣ್ಣ ಗ್ರಾಮೀಣ ಪ್ರದೇಶದಲ್ಲಿ ಈ ಎಲ್ಲಾ ಆಕ್ಟಿವಿಟೀಸ್ಗಳು ನಡೀತಾ ಇತ್ತು. ಯಾರಿಗೂ ಕೂಡ ಗೊತ್ತಾಗದಂತೆ ಗೌಪ್ಯವಾಗಿ ತಮ್ಮ ಎಲ್ಲಾ ಪ್ಲಾನ್ಗಳನ್ನ ಎಕ್ಸಿಕ್ಯೂಟ್ ಮಾಡುವಂತಹ ದೃಷ್ಟಿಯಿಂದ ಈ ಎಲ್ಲಾ ಲೆಕ್ಕಾಚಾರಗಳನ್ನ ಹಾಕೊಂಡು ಈ ಒಂದು ಯೂನಿವರ್ಸಿಟಿಯನ್ನ ಬೇಸ್ ಕ್ಯಾಂಪ್ ಆಗಿ ಅವರು ತಯಾರು ಮಾಡ್ಕೊಂಡಿದ್ರು. ಮತ್ತೆ ಎಲ್ಲವೂ ಕೂಡ ಇಲ್ಲೇ ಬ್ಲೂ ಪ್ರಿಂಟ್ ಅನ್ನ ತಯಾರು ಮಾಡುವಂತ ಕೆಲಸವನ್ನ ಡಾಕ್ಟರ್ ಉಮರ್ ಮತ್ತೆ ಡಾಕ್ಟರ್ ಮುಜ್ಮಿಲ್ ಮಾಡಿದ್ರು. ಮತ್ತೆ ಡಾಕ್ಟರ್ ಮುಜ್ಮಿಲ್ ಇಲ್ಲೇ ಕೆಲಸ ಮಾಡ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಅವರಿಗೆ ಉಳ್ಕೊಳ್ಳಿಕ್ಕೆ ಇಲ್ಲೇ ರೂಮಿನ ವ್ಯವಸ್ಥೆಯನ್ನು ಕೂಡ ಯೂನಿವರ್ಸಿಟಿ ಕ್ಯಾಂಪಸ್ ಇಂದ ಮಾಡಿಕೊಡ್ಲಾಗಿತ್ತು. ಸೊ ಮುಜ್ಮಿಲ್ ಏನು ಉಳ್ಕೊಂಡಿದ್ದ ಆತನ ರೂಮ್ ನಲ್ಲೇ ಈ ಎಲ್ಲಾ ಪ್ಲಾನಿಂಗ್ ನಡೆದಿತ್ತು ಅನ್ನುವಂಥದ್ದು ಕೂಡ ಈಗ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಮಮತಾ, ಓಕೆ, ಹಾಗೆ ಸಂಪರ್ಕದಲ್ಲಿ ಶಬೀರ್ ವಾಪಸ್ ಬಂದ್ವಿ.